ವೇಷಕ್ಕೆ ನೀವಾರೆಯ ನೀ ನನ್ನ ಬಳಿಗೆ ಬರುವೆಯ ನೀ ನನ್ನ ಮರೆತೆಯ ನೀ ನನ್ನ ಬಳಿಗೆ ಬರುವೆಯ ನೀ ನನ್ನ ಮರೆತೆಯ. ನಮ್ಮ ಮನೆ ಬೀದಿ ಮತ್ತು ನೆರೆಹೊರೆಯವರ ವಾಸ್ತವಿಕ ಸ್ಥಿತಿಗತಿಗಳ ನಡುವೆ ಅನುಭವಿಸುತ್ತಾಗಲಿ ನಮ್ಮ ಸುತ್ತಲಿನ ಮಾನವೀಯ ಸ್ಥಿತಿಗಳಿಗೆ ಸ್ಪಂದಿಸುವಂತೆ ನಮ್ಮ ಕಣ್ಣುಗಳನ್ನು ತೆರೆಯಿರಿ. ನಮ್ಮ ಸಹೋದರ ಸಹೋದರಿಯರ ಕಷ್ಟಕಾರ್ಯಗಳಲ್ಲಿ ನಿಮ್ಮ ನೋವನ್ನು ಅರಿಯುವಂತೆ ಮಾಡಿರಿ. ನಮ್ಮ ಸಮಾಜದ ಮಾನುಷಿಕ ಸ್ಥಿತಿಯ ಬಗ್ಗೆ ನಮ್ಮ ಹೃದಯದಲ್ಲಿರುವ ನಿರ್ಲಿಪ್ತತೆ, ಉದಾಸೀನತೆ ಮತ್ತು ನಿಷ್ಠುರತೆ ನಡೆಸುತ್ತೀರಿ. ನಿಮ್ಮ ಯಾತನೆ ಮರಣ ಮತ್ತು ಪುನರುತ್ಥಾನದ ಬಗ್ಗೆ ನಾವು ಮಾಡುವ ಈ ಮೌನ ಧ್ಯಾನ ನಿಮ್ಮ ಅಗಾಧವಾದ ನಿಧಿಯಿಂದ ಪ್ರೀತಿಯನ್ನು ಮನದಟ್ಟಾಗಿಸಲಿ. ಈ ಸಮಾಜ ನಡೆಯುತ್ತಿರುವ ನಮ್ಮ ಸಹೋದರ ಸಹೋದರರ ಬಗ್ಗೆ ನಾವು ಪ್ರೀತಿ ಮತ್ತು ಕರುಣೆಯನ್ನು ತೋರುವಂತೆ ಮಾಡುತ್ತೇವೆ. ಯಜ್ಞಾದ ಕುರಿಮಾರಿಯೇ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ. ಯಜ್ಞಾದ ಕುರಿಮಾರಿಯೇ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ. ಆರಾಧನೆ 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 ಆರಾಧನೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ
ನ್ಯಾಯ ತೀರ್ಪನ್ನು ನೀಡುವ ದೇವಕುಮಾರರೇ ಇಂದು ಮಾನವರಿಂದ ತೀರ್ಪು ಪಡೆಯುತ್ತಿದ್ದಾರೆ. ಅನಾಸ್ ಮತ್ತು ಕಾಯಿಫಾಸ್ ಅವರ ಕುತಂತ್ರಕ್ಕೆ ಬಲಿಯಾಗಿ ಅವರಿಂದ ನಿಂದೆ, ಅಪಹಾಸ್ಯ, ದೂಷಣೆಗಳನ್ನು ಅನುಭವಿಸುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ಪಿಲಾತನು ಅನ್ಯಾಯವಾದ, ಅವಮಾನಕರವಾದ ಮರಣದಂಡನೆಯನ್ನು ಪ್ರಭುವಿಗೆ ನೀಡುತ್ತಾರೆ. ನಮ್ಮ ತಂದೆಯ ಚಿತ್ತದಂತೆ ಇದೆಲ್ಲವೂ ನಡೆಯಲೇಬೇಕಿತ್ತು. ಮಾನವರಾದ ಯೇಸು ಈ ಅನ್ಯಾಯಗಳನ್ನು ಒಪ್ಪಿಕೊಳ್ಳುತ್ತಾರೆ. ನಮ್ಮ ಮೇಲಿನ ಪ್ರೀತಿ ಅವರನ್ನು ಈ ಸಾವಿಗೆ ಗುರಿ ಮಾಡಿತು. ನಮ್ಮ ಪಾಪಗಳೇ ಇದಕ್ಕೆಲ್ಲ ಕಾರಣವೆಂದರಿತು. ಅವುಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವರ ಪಾದದಲ್ಲಿ ಬಿದ್ದು ಕ್ಷಮೆಯನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ. ಯಾವ ತಪ್ಪು ಮಾಡುತ್ತಿದ್ದರೂ ಕುರಿಮರಿಯಂತೆ ಬಲಿಯಾದ ಸ್ವಾಮಿ ಯೇಸುವೆ, ನಿಮ್ಮನ್ನು ಮರಣಕ್ಕೆ ಗುರಿಪಡಿಸಿದ್ದು ಪಿಲಾತನು ಮಾತ್ರವಲ್ಲ, ಹೀನ ಪಾಪ ಮಾಡಿ ದೇವರಿಂದ ದೂರವಾದ ನಾವೆಲ್ಲರೂ ಸಹ. ಯಹೂದ್ಯರು ಮಾತ್ರವಲ್ಲ, ಅವರೊಂದಿಗೆ ನಮ್ಮ ಪಾಪಗಳು ಸಹ ನಿಮ್ಮ ಮೇಲೆ ಆರ್ಪಡಿಸುತ್ತಾ ಅವರನ್ನು ಶಿಲುಬೆಗೆ ಏರಿಸುವುದು. ನಾವು ಮಾಡಿದ ಪ್ರತಿಯೊಂದು ಪಾಪದ ಪರಿಣಾಮವಾಗಿ ನೀವು ಶಿಲುಬೆಯ ದಂಡನೆಗೆ ಗುರಿಯಾದಿರಿ. ಪ್ರಭುವೇ, ನಮ್ಮ ಈ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಪಶ್ಚಾತ್ತಾಪವನ್ನು ಕಣ್ಣೀರನ್ನು ಸ್ವೀಕರಿಸಿರಿ. ನಿಮ್ಮ ಕರುಣೆಗೆ ನಾವು ಅಪಾರವೆಂದು ನೀವು ಪ್ರೀತಿಯಿಂದ ಪಾಪ ವಿಮೋಚನೆಯನ್ನು ನಮಗೆ ಅನುಗ್ರಹಿಸಿರಿ ಸ್ವಾಮಿ. ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ. Na
ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಧ್ಯಾನ. ಸತ್ಯವಂತರು ಪರಮಶ್ರೇಷ್ಠ ಯಾಜಕರು ಆದ ಯೇಸು ಚಾಟಿಯ ಒಡೆತಗಳನ್ನು ಸಹಿಸಿಕೊಳ್ಳುತ್ತಾರೆ. ಆ ಪೆಟ್ಟುಗಳಿಂದ ಚರ್ಮ ಸುಲಿದು ರಕ್ತ ಹರಿದು ಅದೇ ಭುಜದ ಮೇಲೆ ಭಾರವಾದ ಸಿಲಿಕೆಯನ್ನು ಹೊತ್ತುಕೊಳ್ಳುತ್ತಾರೆ. ನಾವು ಭೀಕರವಾಗಿದ್ದರೂ ಅವರ ಮುಖ ಶಾಂತಿಯಿಂದಲೂ ತಾಳ್ಮೆಯಿಂದಲೂ ತುಂಬಿತ್ತು. ನಮ್ಮ ಜೀವನದಲ್ಲೂ ನಮಗೆ ಅನೇಕರಿಂದ ದುಃಖ ನೋವು ಬರುವಾಗ ಇದೇ ತಾಳ್ಮೆಯಿಂದ ಒಳಗುತ್ತದೆ. ಮೌನವಾಗಿ ನಾವು ಸಹ ಇಂಥ ಸಿಲುಬೆಯನ್ನು ಹೊರಬೇಕೆಂದು ಪ್ರಭು ಯೇಸು ಕ್ರಿಸ್ತರು ನಮಗೆ ಮಾರ್ಗ ತೋರಿಸುತ್ತಿದ್ದಾರೆ. ಮನುಷ್ಯರೆಲ್ಲರಿಗೂ ಈ ಆಗಿ ತಪ್ಪಿದಲ್ಲ ಎಂದು ಸಾರುತ್ತಿದ್ದಾರೆ. ಪ್ರಾರ್ಥನೆ. ಶಾಂತ ಹೃದಯರು ದೀನತೆಯ ಮೂರ್ತಿಯಾದ ಯೇಸು ಕ್ಷಣ ಕ್ಷಣವೂ ತಪ್ಪುಗಳನ್ನು ಮಾಡಿ ಎಲ್ಲವನ್ನೂ ಅರಿತಿರುವ ನಾವೇ ಶಿಲುಬೆಯನ್ನು ಹೊರಬೇಕು. ಆದರೆ ಯಾವ ತಪ್ಪನ್ನು ಅರಿಯದ ನೀವು ಈ ಶಿಲುಬೆಯನ್ನು ಹೊರಬೇಕಾಯಿತು. ಇನ್ನು ಮುಂದೆಯಾದರೂ ನಮ್ಮ ತಪ್ಪುಗಳಿಗೆ ಇತರರನ್ನು ಗುರಿ ಮಾಡದೆ, ಇತರರಿಗೆ ಅನ್ಯಾಯವಾದ ಶಿಕ್ಷೆ ಕೊಡದೆ ಇರುವಂತೆ ಮಾಡಿರಿ. ನಮ್ಮ ಕಷ್ಟ, ಕಣ್ಣೀರು, ನೋವು ಈ ಎಲ್ಲ ರೀತಿಯ ಶಿಲುಬೆಯನ್ನು ತಾಳ್ಮೆಯಿಂದ ಹೊತ್ತು ನಡೆಯಲು ಶಕ್ತಿಯನ್ನು ದಯಪಾಲಿಸಿದೆ. ನಾವು ಮಾಡಿರುವ ಲೆಕ್ಕವಿಲ್ಲದ ಪಾಪಗಳಿಗೆ ಪಶ್ಚಾತ್ತಾಪಪಡುತ್ತಾ ಪ್ರಾರ್ಥನೆ ಮತ್ತು ತಪಸ್ಸಿನಿಂದ ನಮ್ಮ ಜೀವನದ ಶಿಲುಬೆ ಹಾದಿಯಲ್ಲಿ ಪ್ರಾಮಾಣಿಕವಾಗಿ ನಡೆದು ಒಂದು ದಿನ ನಿಮ್ಮ ಸನ್ನಿಧಿ ಸೇರುವ ಭಾಗ್ಯವನ್ನು ಕರುಣಿಸಿರಿ ಸ್ವಾಮಿ. ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತಾಪಗಳನ್ನು ನೆರವೇರುವ ಪ್ರಕಾರ ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು ನನ್ನೇಸು ಪ್ರಭುವನು ಕೊಳ್ಳುತ್ತಿದೆ. ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು ನನ್ನೇಸು ಪ್ರಭುವನು ಕೊಳ್ಳುತ್ತಿದೆ. ಸ್ವಾಮಿ ಯೇಸುವನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಧ್ಯಾನ. ನಮ್ಮನ್ನು ದುಷ್ಟರಿಂದ ಪಾಪದಿಂದ ರಕ್ಷಿಸಿ ಶಾಶ್ವತ ಜೀವನ ಕೊಡಲು ಬಂದ ಸ್ವಾಮಿ ಯೇಸು ನಮಗಾಗಿ ಕೊಟ್ಟ ಸೇವೆಯ ಭಾರ ತಾಳಲಾಗದೆ ಹಾದಿಯಲ್ಲಿ ನೆಲದ ಧೂಳಿನಲ್ಲಿ ಬೀಳುತ್ತಾರೆ. ಗೆಸ್ತನ ತೋಟದಲ್ಲಿ ಪಟ್ಟ ಮಾನಸಿಕ ನೋವು, ಚಾಟಿಗಳನ್ನು ಹೊಡೆದಾಗ ಶಿರಸ್ಸಿನ ಮೇಲೆ ಮುಳ್ಳಿನ ಕಿರೀಟವಿಟ್ಟು ತಿಳಿದಾಗ ಹರಿದ ರಕ್ತ, ಈ ಎಲ್ಲ ಸಹಿತ ಚಿತ್ರಹಿಂಸೆ ಅವರನ್ನು ನಿಶಕ್ತರನ್ನಾಗಿ ಮಾಡಿತು. ಆ ಕ್ರೂರ ಸೈನಿಕರು ಇವರ ನಿಶಕ್ತಿಯನ್ನು, ನೋವನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಅವರು ನೆಲಕ್ಕೆ ಮುಗ್ಗರಿಸಿದಾಗ ಕೈ ನೀಡಿ ಅವರನ್ನು ಮೇಲೆತ್ತುವ ಬದಲು ಕ್ರೂರವಾಗಿ ಚಾಟಿಯಿಂದ ಹೊಡೆದು
ಸ್ವಾಮಿ ಯೇಸು ಆ ನೋವಿನನ್ನು ಎದ್ದು ಸಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗುತ್ತಾರೆ. ಪ್ರಾರ್ಥನೆ. ಸುವರ್ಣ ಸಂಪನ್ನರಾದ ಯೇಸುವೆ, ನಿಮ್ಮ ನೋವನ್ನು ನಿಮಗೆ ₹7 ನೀಡುತ್ತಿರುವ ಕಷ್ಟವನ್ನು ನೋಡಿದಾಗ ಎಲ್ಲ ಕಡೆಗಳಿಂದ ನಮಗೂ ಬರುವ ಆಪತ್ತುಗಳನ್ನು ನೆನೆಸಿಕೊಳ್ಳುತ್ತೇವೆ. ನಿಮಗಿದ್ದ ಆ ಸಹನ ಶಕ್ತಿ ನಮಗಿಲ್ಲ. ಆದ್ದರಿಂದ ಬರುವ ಎಲ್ಲ ತೊಂದರೆಗಳಿಂದ ನಮ್ಮನ್ನು ರಕ್ಷಿಸಿ ಸ್ವಾಮಿ. ನಾವು ಪಾಪದ ಹಾದಿಯಲ್ಲಿ ಪದೇ ಪದೇ ಬಿದ್ದರೂ ಮತ್ತೆ ಎದ್ದು ಸರಿಯಾಗಿ ನಡೆಯಬೇಕೆಂಬುದನ್ನು ಅರಿಯುವಂತೆ ಮಾಡಿರಿ. ಬಲಹೀನರಾದ ನಮಗೆ ಶಕ್ತಿ ತುಂಬಿ ಜೀವವೃಕ್ಷವಾಗಿರಿ. ನಮ್ಮ ಕಷ್ಟ ತೊಂದರೆಗಳ ಶಿಲುಬೆಯನ್ನು ನಾವು ಬರುವಾಗ ಸಿಗುವ ಫಲವನ್ನು ಕೊನೆಯ ನಿತ್ಯಾನಂದವನ್ನು ಮರೆತು ಎಲ್ಲವನ್ನು ಒಪ್ಪಿಕೊಳ್ಳುವಂತೆ ಅನುಗ್ರಹಿಸಿ ಸ್ವಾಮಿ. ಪರಲೋಕದಲ್ಲಿ ಮಾನವ ತಂದೆಯೇ, ಉಲ್ಕ್ರೀಟ ಧರಿಸಿದ ಯೇಸುವನ್ನೇ ದೃಷ್ಟಿಸಿ ನೋಡು ನನ್ನ ಮನವೇ. ಮುಲ್ಕ್ರೀಟ ಧರಿಸಿದ ಯೇಸುವನ್ನೇ ದೃಷ್ಟಿಸಿ ನೋಡು ನನ್ನ ಮನವೇ. ಆತನ ಪ್ರೀತಿ ಬದಲಾಗದು, ಆತನ ಕೃಪೆಯು ನಿರಂತರವು. ಆತನ ಪ್ರೀತಿ ಬದಲಾಗದು, ಆತನ ಕೃಪೆಯು ನಿರಂತರವು. ಮುಲ್ಕ್ರೀಟ ಧರಿಸಿದ ಯೇಸುವನ್ನೇ ದೃಷ್ಟಿಸಿ ನೋಡು ನನ್ನ ಮನವೇ. ಮುಲ್ಕ್ರೀಟ ಧರಿಸಿದ ಯೇಸುವನ್ನೇ ದೃಷ್ಟಿಸಿ ನೋಡು ನನ್ನ ಮನವೇ. ನೋವಿನಿಂದ ಬಳಲಿ ನಿಶ್ಚಕ್ತರಾದ ಸ್ವಾಮಿ ಯೇಸು ಕಷ್ಟದ ದಾರಿಯಲ್ಲಿ ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಇಬ್ಬರು ಒಬ್ಬರನ್ನು ನೋಡಿದಾಗ ಆದ ನೋವನ್ನು ಧ್ಯಾನಿಸೋಣ. ಇಂಥ ಸಮಯದಲ್ಲಿ ಆ ತಾಯಿಗೆ ತನ್ನ ಮಗನನ್ನು ಉಳಿಸುವ ಕಾಪಾಡುವ ಆಸೆ ಇತ್ತು. ಆದರೆ ಆ ತಾಯಿ ದುಃಖ ಸಾಗರದಲ್ಲಿ ಮುಳುಗಿದರು. ತಮ್ಮ ಆತ್ಮರಕ್ಷಣೆಗಾಗಿ ತನ್ನ ಮಗನ ಸಾವಿಗೆ ಸಮ್ಮತಿ ನೀಡಿದರು. ತಾನು ತನ್ನ ಮಗನೊಡನೆ ಆ ಮರಣ ಯಾತ್ರೆಯಲ್ಲಿ ಭಾಗಿಯಾಗಲು ಇಚ್ಛಿಸಿದರು. ಅದರಿಂದಲೇ ಕಡೆಯ ತನಕ ಆ ಮಾತೆ ತನ್ನ ಮಗನನ್ನು ಹಿಂಬಾಲಿಸುತ್ತಾರೆ. ಪ್ರಾರ್ಥನೆ. ವ್ಯಾಕುಲ ಭರಿತರಾದ ತಾಯಿಯೇ, ನಿಮ್ಮ ನೋವು ಎಷ್ಟೆಂದು ನಾವು ಬಲ್ಲೆವು. ನಿಮ್ಮ ಆ ನೋವಿನಲ್ಲೂ ನಿಮ್ಮ ಮಗನ ನೋವಿನಲ್ಲಿ ಭಾಗಿಯಾಗಲು, ಆ ನೋವನ್ನು ಹಂಚಿಕೊಳ್ಳಲು ನೀವು ಅವರೊಂದಿಗೆ ಸಾಗಿದ್ದೀರಿ.
ಶಿಲುಬೆ ಅಡಿಯಲ್ಲಿ ಯೇಸು ನರಳುವಾಗ ದೃಢ ಮನಸ್ಸನ್ನು ಪ್ರದರ್ಶಿಸಿದರು. ನಿಮ್ಮ ಪ್ರೀತಿ ಅವರೊಂದಿಗೆ ಇದೆ ಎಂಬುದರಲ್ಲಿ ಅದೇ ಶಿಲುಬೆಯಲ್ಲಿ ನಿಮ್ಮೊಂದಿಗೆ ನಾವು ನಿಂತು ಯೇಸು ಸ್ವಾಮಿಯ ನೋವನ್ನು ಧ್ಯಾನಿಸುತ್ತಾ ನಮ್ಮ ಸಂಸಾರದ ಕಡೆದು ಅಲೆಗಳಿಗೆ ಸಿಕ್ಕಿ ಏರುಪೇರಾದಾಗ ಆ ದುಃಖವನ್ನು ಸಹನೆಯಿಂದ ಸಹಿಸಿಕೊಳ್ಳಲು ನಿಮಗೆ ನಿಮ್ಮ ಸಹಾಯವನ್ನು ನೀಡಿ ಪರಲೋಕದಲ್ಲಿ ಪಾಲ್ಗೊಳ್ಳುತ್ತದೆ. ನಮ್ಮ ಕ್ಷಮಿಸು, ಪರಸೇವೆ ಮಾಡಲು ನೀ ಕಲಿಸು. ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು ನನ್ನೀಸು ಪ್ರಭುವನು ಕೊಲ್ಲುತ್ತಿದೆ. ಇಡೀ ಮಾನವಕುಲದ ಪಾಪದ ಭಾರದಲ್ಲಿ ಹೊತ್ತು ನಡೆಯುವ ಸ್ವಾಮಿಗೆ ಆ ಸಿಲುಬೆ ಹೊರಲಾರದಷ್ಟು ಭಾರವಾಗಿರಲಿಲ್ಲ. ಆದರೂ ಯಹೂದ್ಯರು ಸಿಮೋನನನ್ನು ಕರೆದು ಅವನ ಕೈಯಲ್ಲಿ ಸಿಲುಬೆ ಹೊರಿಸಿದರು. ಸ್ವಾಮಿ ಯೇಸು ಮೌನವಾಗಿದ್ದರು. ಸ್ವಾಮಿ ಪರರ ಸಹಾಯವನ್ನು ಅಂಗೀಕರಿಸಲು ಕಾರಣವಿತ್ತು. ನಾವು ಮಾಡಿದ ಪಾಪಕ್ಕಾಗಿ ನಾವೇ ಪಶ್ಚಾತ್ತಾಪ ಪಡಬೇಕು. ನಮ್ಮ ಪಾಪಗಳಿಂದ ಬರುವ ನೋವು ಕಷ್ಟಗಳನ್ನು ನಾವು ಬರಬೇಕು ಎಂಬುದೇ ಇವರ ಇಚ್ಛೆಯಾಗಿತ್ತು. ಅವರು ಕುಡಿಯಲು ಒಪ್ಪಿಕೊಂಡ ಕಹಿಯಾದ ಪಾನದಲ್ಲಿ ನಾವು ಪಾಲುಗಾರರಾಗಬೇಕು. ಈ ಸಿಲುಬೆ ನಮ್ಮದೇ ಎಂಬ ಅರಿವಾಗಿರಬೇಕು. ಪ್ರಾರ್ಥನೆ. ನಮ್ಮ ಗುರು ಮಾರ್ಗದರ್ಶಕರು ಆದ ಪ್ರಭು ಯೇಸುವೆ, ಕಷ್ಟವೆಂಬ ಕೈಯಲ್ಲಿ ಕಹಿಯಾದ ಎಲ್ಲ ಪಾಪವನ್ನು ತಾವೇ ತಿಳಿದು ನಮ್ಮ ನೋವನ್ನು ಕಡಿಮೆ ಮಾಡಿ ಅದರಲ್ಲಿ ಕಿಂಚಿತ ಪಾಲನ್ನು ಮಾತ್ರ ನಮಗೆ ಉಳಿಸಿದ್ದೀರಿ. ನಿಮ್ಮ ಪ್ರೀತಿ ಆಧಾರಕ್ಕೆ ನಾವು ಎಷ್ಟೋ ಹೊಣೆಗಳಾಗಿದ್ದೇವೆ. ನೀವು ನಮಗೆ ಬಿಟ್ಟು ಹೋಗಿರುವ ಕಷ್ಟಗಳ ಕಿಂಚಿತ್ತು ಪಾಲನ್ನು ನಾವು ತಳ್ಳಿ ಬಿಡದೆ ಸಂತೋಷದಿಂದ ಆ ಕೈಪಾನವನ್ನು ಹಿಡಿದು ಒಂದು ದಿನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಾಶ್ವತ ಪಾಲನ್ನು ಮುಗಿಯುವ ಭಾಗ್ಯವನ್ನು ನಮಗೆ ದಯಪಾಲಿಸಿ ಸ್ವಾಮಿ. ಪರಲೋಕದಲ್ಲಿ Amen.
ಧರಿಸಿದ ಯೇಸುವನ್ನೇ ದೃಷ್ಟಿಸಿ ನೋಡು ನನ್ನ ಮನವೇ. ಮುಳ್ಕಿರೀಟ ಧರಿಸಿದ ಯೇಸುವನ್ನೇ ದೃಷ್ಟಿಸಿ ನೋಡು ನನ್ನ ಮನವೇ. ಆತನ ಪ್ರೀತಿ ಬದಲಾಗದು, ಆತನ ಕೃಪೆಯು ನಿರಂತರವು. ಆತನ ಪ್ರೀತಿ ಬದಲಾಗದು, ಆತನ ಕೃಪೆಯು ನಿರಂತರವು. ಮುಳ್ಕಿರೀಟ ಧರಿಸಿದ ಯೇಸುವನ್ನೇ ದೃಷ್ಟಿಸಿ ನೋಡು ನನ್ನ ಮನವೇ. ಮುಳ್ಕಿರೀಟ ಧರಿಸಿದ ಯೇಸುವನ್ನೇ ದೃಷ್ಟಿಸಿ ನೋಡು ನನ್ನ ಮನವೇ. ಅದನ್ನು ಒಲಿಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಇದನ್ನು ನೋಡಿ ಸಹಿಸಲಾಗದ ವಿರೋಧಿಗ ದೈವ ಪ್ರೀತಿಯಿಂದ ಪ್ರೇರಣೆಗೊಂಡು ಯಾರಿಗೂ ಅಂಜದೆ ಆ ಕ್ರೂರ ಸಿಪಾಯಿಗಳ ಮಧ್ಯೆ ಹುಡುಕಿ ಸ್ವಾಮಿಯ ಪೂಜೆ ಮುಖವನ್ನು ಶುದ್ಧವಾದ ಬಟ್ಟೆಯಿಂದ ಮುಸುತ್ತಾಳೆಯು. ಯೇಸು ಸ್ವಾಮಿಗೆ ಇಂಚಿತಾದರೂ ಸಾಧಿಸಲಾನೆಂಬುದನ್ನು ಮೆಚ್ಚುತ್ತಾಳೆ. ಈ ಪ್ರೇಮದ ಕಾರ್ಯಕ್ಕೆ ಪ್ರತಿಫಲವಾಗಿ ಸ್ವಾಮಿಯ ಮುಖದ ಸುಂದರ ಛಾಯೆ ಆ ವಸ್ತ್ರದ ಮೇಲೆ ಹಚ್ಚಾಗುತ್ತದೆ. ಪ್ರಾರ್ಥನೆ. ಸೌಂದರ್ಯ ಸ್ವರೂಪರಾದ ಪ್ರಭು ಯೇಸುವೇ, ತಮ್ಮ ನೋವಿನಲ್ಲೂ ಕಷ್ಟದ ಗಳಿಗೆಯಲ್ಲೂ ನಮ್ಮ ಮೇಲೆ ನಿಮಗೆ ಎಷ್ಟು ಪ್ರೀತಿ. ಆ ಪ್ರೀತಿಯೇ ನಿಮ್ಮನ್ನು ಸಾವಿನೆಡೆಗೆ ಕೊಂಡೊಯ್ಯುತ್ತಿದ್ದರೂ ಯೆಶಾಯ ಪ್ರವಾದಿ ಹೇಳುವಂತೆ ನಿಮ್ಮಲ್ಲಿ ಈಗ ಅಲಂಕಾರವೂ ಆಕಾರವೂ ಇಲ್ಲದಿದ್ದರೂ ನಿಮ್ಮನ್ನು ಪ್ರೀತಿಸುವವರಿಗೆ ಎಂಥ ಪ್ರತಿಫಲವನ್ನು ನೀಡುತ್ತೀರಿ. ಆದ್ದರಿಂದ ನಾವು ನಿಮ್ಮನ್ನು ಎಷ್ಟು ಪ್ರೀತಿಸಿದರೂ ಆರಾಧನೆ ಸ್ತುತಿ ಸಲ್ಲಿಸಿದರೂ ಅದು ಸಮಾನವಾಗಲಾರದು. ನೀತಿ ಕೆಲಸಗಳನ್ನು ಲಜ್ಜೆಯಿಲ್ಲದೆ ಮಾಡುವ ನಾವು ನಮ್ಮ ಮೀನನ್ನು ಏರಿಸಿ ಮರ ಪರಿವರ್ತನೆ ಹೊಂದಿ ನಿಮ್ಮ ಮೇಲೆ ಕೃತಜ್ಞತಾ ಸ್ನೇಹವಿಸುವ ದೇವರು ನಮ್ಮ ಪಾಪದಿಂದ ತುಂಬಿ ಹೋಗುವ ನಮ್ಮ ಆಧ್ಯಾತ್ಮಿಕ ಸೌಂದರ್ಯವನ್ನು ಮತ್ತೆ ಪಡೆಯುವಂತೆ ಅನ್ವಯಿಸಿದೆ ಸ್ವಾಮಿ. ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು ನನ್ನೇಸು ಪ್ರಭುವನು ಕೊಳ್ಳುತ್ತಿದೆ. ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು ನನ್ನೇಸು ಪ್ರಭುವನು ಕೊಳ್ಳುತ್ತಿದೆ. ಪ್ರಭುವೇ ನಮ್ಮ ಕ್ಷಮಿಸು,
ಕರ ಸೇವೆ ಮಾಡಲು ನೀ ಕಲಿಸು. ಅವನಿಗೆ ದೇವರ ರೂಪವನ್ನು ಮರಳಿಕೊಡಲು ತಾವೇ ಕಷ್ಟಗಳನ್ನು ಹೊತ್ತರು. ಕೊಲೆ ಪಾಠಗಳಿಂದ ಪೆಟ್ಟುಗಳ ಮೇಲೆ ಪೆಟ್ಟುಗಳನ್ನು ತಿಂದರು. ನೋವಿಗೆ ನೆಲೆಕೆಟ್ಟಿದ್ದರು, ಎದ್ದು ನಡೆದರು. ನಮ್ಮ ಅವಿಶ್ವಾಸದಿಂದ ಬಲಹೀನತೆಯಿಂದ ನಾವು ಪಾಪದಲ್ಲಿ ಬೀಳುತ್ತೇವೆ. ಆದರೆ ದೇವರ ಶಕ್ತಿಯಲ್ಲಿ ವಿಶ್ವಾಸವಿಟ್ಟು ದೃಢ ಪ್ರತಿಜ್ಞೆಯಿಂದ ಮುನ್ನಡೆಯಬೇಕು. ಚಿನ್ನ ಕಲಿಗೆ ಶುದ್ಧವಾಗುವಂತೆ ಕಷ್ಟಗಳೆಂಬ ಮಳೆಯಲ್ಲಿ ಎಂದು ಬಿಸಿಲಿನ ಬೇಗೆಯಲ್ಲಿ ಎಂದು ನಾವು ಪರಿಶುದ್ಧರಾಗಬೇಕೆಂದು ಪ್ರಭು ಯೇಸು ನಮಗೆ ಮಾರ್ಗ ತೋರುತ್ತಾರೆ. ಪ್ರಾರ್ಥನೆ. ನಮ್ಮ ಶಕ್ತಿಯು ಭರವಸೆಯೂ ಆದ ಪ್ರಭು ಯೇಸುವೇ, ಅಬಲರಾದ ನಾವು ಪದೇ ಪದೇ ಪಾಪದಲ್ಲಿ ಬೀಳದಂತೆ ನಮ್ಮನ್ನು ಕಾಪಾಡಿರಿ ಸ್ವಾಮಿ. ನಮ್ಮ ಬಲಹೀನತೆ ಕೆಟ್ಟಗಳು ನಮ್ಮನ್ನು ಕುಗ್ಗಿಸದಂತೆ ಮಾಡಿರಿ ಸ್ವಾಮಿ. ಈ ನಮ್ಮ ಪ್ರಯತ್ನದಲ್ಲಿ ಸೋತರು ಕೃತಿಗೆಡದೆ ಎದ್ದು ನಡೆಯುವಂತೆ ಮನಸ್ಸನ್ನು ನೀಡಿರಿ. ನಮ್ಮ ಜೀವನದ ಕೊನೆಯಲ್ಲಿ ನಾವು ಶಾಶ್ವತ ನರಕ ಯಾತನೆಯನ್ನು ತಪ್ಪಿಸಿಕೊಂಡು ಸ್ವರ್ಗದ ಸುಖವನ್ನು ಅನುಭವಿಸಲು ಈ ಜೀವನದ ಎಲ್ಲ ಕಷ್ಟಗಳನ್ನು ಸಹನೆಯಿಂದ ಒಪ್ಪಿಕೊಳ್ಳಲು ಬೇಕಾದ ವರವನ್ನು ಗ್ರಹಿಸಿರಿ ಸ್ವಾಮಿ. ಶಿಲುಬೆಯ ಹೊತ್ತುಕೊಂಡು ಗೊಲ್ಗೊಥಾ ಬೆಟ್ಟಕ್ಕೆ ಸಾಗಿದನು. ಘೋರ ಶಿಲುಬೆಯ ಹೊತ್ತುಕೊಂಡು ಗೊಲ್ಗೊಥಾ ಬೆಟ್ಟಕ್ಕೆ ಸಾಗಿದನು. ಓ ಎಷ್ಟೊಂದು ಪ್ರೀತಿ, ಅದು ದೇವ ಧರ್ಮದ ನೀತಿ. ಓ ಎಷ್ಟೊಂದು ಪ್ರೀತಿ, ಅದು ದೇವ ಧರ್ಮದ ನೀತಿ. ಘೋರ ಶಿಲುಬೆಯ ಹೊತ್ತುಕೊಂಡು ಗೊಲ್ಗೊಥಾ ಬೆಟ್ಟಕ್ಕೆ ಸಾಗಿದನು.
ಆತುರವನ್ನು ನಿರ್ಮಿಸಬೇಕು. ಯೇಸು ಸ್ವಾಮಿಯ ನೋವಿಗೆ ದೂರ ಚಿತ್ರಹಿಂಸೆಗೆ ಅನುಕಂಪ ಸೂಚಿಸುತ್ತಾ ಜೆರುಸಲೇಮಿನ ಅನೇಕ ಸ್ತ್ರೀಯರು ಅವರನ್ನು ಹಿಂಬಾಲಿಸುತ್ತಾರೆ. ಅವರನ್ನು ಕಂಡ ಸ್ವಾಮಿ ಮನಸ್ಸು ಕರಗುತ್ತದೆ. ತಮ್ಮ ನೋವನ್ನು ಮರೆತು ಅವರನ್ನು ಸಮಾಧಾನಪಡಿಸುತ್ತಾರೆ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರೇ, ನನಗಾಗಿ ಹಣಬೇಡಿರಿ, ನಿಮಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ ಹಣೆದಿರಿ. ಹಸಿಮರಕ್ಕೆ ನೀವು ಹೀಗೆ ಮನುಕು ತೋರಿದರೆ ಒಣಮರಕ್ಕೆ ಇನ್ನೇನು ಮಾಡುವೆ ಎಂದರು. ಹೌದು, ನಮ್ಮ ಪಾಪಗಳನ್ನು ಹೊತ್ತ ಅವರಿಗಾಗಿ ನಾವು ಇಷ್ಟು ಹೊತ್ತರೆ ಆ ಪಾಪಗಳನ್ನು ಮಾಡಿದ ನಮಗಾಗಿ ಎಷ್ಟು ಪಡಬೇಕು. ಆದ್ದರಿಂದ ನಮ್ಮ ಪಾಪಗಳಿಗಾಗಿ, ಆ ಪಾಪಗಳಿಂದ ನಮಗೆ ಬರುವ ದುರ್ಗತಿಗಾಗಿ ನಾವು ದುಃಖಿಸೋಣ. ಪ್ರಾರ್ಥನೆ. ನಮ್ಮ ಪ್ರೀತಿಗಾಗಿ ಪ್ರಾಣಾರ್ಪಣೆ ಮಾಡಿದ ನೊಂದವರಿಗೆ, ಕಳುವವರಿಗೆ ಕುಸುಮನ್ನು ನೀಡುವ ಸ್ವಾಮಿಯೇ, ಈ ಜೀವನದ ಕಷ್ಟ ದುಃಖದಿಂದ ತುಕ್ಕಿ ಹೋಗಿರುವ ನಮ್ಮ ಮನಸ್ಸಿಗೆ ಸಮಾಧಾನ ಮಾತುಗಳನ್ನು ನುಡಿಯಿರಿ. ಇತರರ ನೋವಿನಲ್ಲಿ ಅನುಕಂಪ ತೋರುವ ಮನೋಭಾವವನ್ನು ನಮಗೆ ನೀಡಿರಿ. ಜೆರುಸಲೇಮಿನ ಪುಣ್ಯಸ್ತ್ರೀಯರಂತೆ ನಿಷ್ಠೆಯಿಂದ ನಾವು ನಿಮ್ಮನ್ನು ಹಿಂಬಾಲಿಸುವಂತೆಯೂ ನಿಮ್ಮ ಪ್ರಾರ್ಥನೆಯನ್ನು, ಶಾಂತಿಯನ್ನು ಪಡೆದು ಪ್ರಾಮಾಣಿಕ ಬದುಕಿನ ನಂತರ ನಿತ್ಯ ಜೀವ ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಚಂದವ ಕಳೆದುಕೊಂಡು ನಿಂದೆ ಅವಮಾನ ಸಹಿಸಿಕೊಂಡು, ಅಂದವ ಚಂದವ ಕಳೆದುಕೊಂಡು ನಿಂದೆ ಅವಮಾನ ಸಹಿಸಿಕೊಂಡು, ತಂದೆಯ ಚಿತ್ತಕ್ಕೆ ವಿಧೇಯನಾಗಿ ಸಮರ್ಪಿಸಿಕೊಟ್ಟನು ಬಲಿಯಾಗಿ. ತಂದೆಯ ಚಿತ್ತಕ್ಕೆ ವಿಧೇಯನಾಗಿ ಸಮರ್ಪಿಸಿಕೊಟ್ಟನು ಬಲಿಯಾಗಿ. ಓ ಎಷ್ಟೊಂದು ಪ್ರೀತಿ, ಅದು ದೇವ ಧರ್ಮದ ನೀತಿ. ಓ ಎಷ್ಟೊಂದು ಪ್ರೀತಿ, ಅದು ದೇವ ಧರ್ಮದ ನೀತಿ. ಘೋರ ಶಿಲುಬೆಯ ಹೊತ್ತುಕೊಂಡು ಗೋಲ್ಗೋತಾ ಬೆಟ್ಟಕ್ಕೆ ಸಾಗಿದನು. ಘೋರ ಶಿಲುಬೆಯ ಹೊತ್ತುಕೊಂಡು.
ಕುಮಾರರು ನಾವು ಸ್ತುತಿಸಿ ಆರಾಧಿಸುವ ಪ್ರಭು ಯೇಸು ತಮ್ಮ ಅಂತಿಮ ಬಲಿಗೆ ಕಲ್ವಾರಿ ಬೆಟ್ಟಕ್ಕೆ ಏರುತ್ತಿದ್ದಾರೆ. ತಾವು ಬಲಿಯಾಗಿ ದೇವರಿಗೆ ಅರ್ಪಿತವಾಗಬೇಕಾದ ಸ್ಥಳವನ್ನು ಅವರು ನೋಡುವಾಗ ಆ ಸಾವಿನ ಭೀಕರತೆಯನ್ನು, ಅಲ್ಲಿಗೆ ನಡೆಯಲು ದೈಹಿಕ ಶಕ್ತಿಯನ್ನು ಕಳೆದುಕೊಂಡು ಮತ್ತೆ ನೆಲಕ್ಕೆ ಬೀಳುತ್ತಾರೆ. ನಿಷ್ಠಯೋಜಕರಾದ ನಮಗಾಗಿ ಅವರ ರಕ್ತ ಹರಿಯುತ್ತದೆ. ನಾವು ಪಾಪ ಮಾಡಿದಾಗಲೆಲ್ಲ ಅವರ ಮುಂದೆ ಪಡಬೇಕಾದ ಕಷ್ಟವನ್ನು ಅವರು ನಮಗೆ ತಿಳಿಸುತ್ತಾರೆ. ಅದೇ ದುಃಖ ಸಾಗರದಲ್ಲಿ ಮುಳುಗಿ ನೋವನ್ನು ಸಹಿಸಲಾಗದೆ ಮತ್ತೆ ನೆಲಕ್ಕೆ ಬೀಳುತ್ತಾರೆ. ಪ್ರಾರ್ಥನೆ. ಪ್ರೇಮದಾತರು ಪಾಪಿಗಳನ್ನು ಪ್ರೀತಿಸುವವರು ಅದೇ ಯೇಸುವೆ, ನಾವು ಪದೇ ಪದೇ ಮಾಡುವ ಪಾಪಗಳಿಂದ ನಿಮ್ಮನ್ನು ನೆಲಕ್ಕೆ ಬೀಳಿಸುವಂತೆ ಮಾಡಿದ್ದೇವೆ. ನಮ್ಮನ್ನು ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ನಿಮ್ಮ ಈ ಘೋರ ಕಷ್ಟಗಳನ್ನು ನೋಡಿ ನಿಮ್ಮಂತೆ ನಾವು ಅನುಭವಿಸಬೇಕಾದ ಕಠಿಣ ಯಾತನೆಯನ್ನು ಅರಿವು ಪಾಪಗಳನ್ನು ದ್ವೇಷಿಸುವಂತೆ ಮಾಡಿರಿ. ಪಾಪಗಳಿಂದ ಬಿಡುಗಡೆಯಾದ ನಾವು ಪುಣ್ಯ ಫಲಗಳನ್ನು ಪಡೆಯುವಂತೆಯೂ ನಿಮ್ಮ ದಿವ್ಯ ದರ್ಶನವನ್ನು ಕಾಣುವ ಮೋಕ್ಷ ಭಾಗ್ಯವನ್ನು ಅನುಭವಿಸುವಂತೆಯೂ ಕೃಪೆ ತೋರಿರಿ ಸ್ವಾಮಿ. ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿಂತನೆ ಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ನಮಗೆ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡದಿಂದ ನಮ್ಮನ್ನು ರಕ್ಷಿಸಿರಿ. ಬಲಿಯ ಸ್ಥಳವನ್ನು ಮುಟ್ಟಿತು. ಯೇಸುವನ್ನು ಸಿಲುಬೆಗೇರಿಸಲು ಕ್ರೂರ ಸಿಪಾಯಿಗಳು ಅವರ ಬಟ್ಟೆಗಳನ್ನು ಕಳಚಿ ಅವರನ್ನು ಬೆತ್ತಲೆಯಾಗಿ ಮಾಡುತ್ತಾರೆ. ಜನಸಂದಣಿಯ ಮುಂದೆ ಅವಮಾನವಾದರೂ ಸ್ವಾಮಿ ಮೌನವಾಗಿ ನಿಲ್ಲುತ್ತಾರೆ.
ಗಾಯಗಳು ಹೊಡೆದು ರಕ್ತ ಹರಿಯುತ್ತದೆ. ಕಲ್ಲಿನ ಕಂಬದಲ್ಲಿ ಕೊಟ್ಟ ಚಾಟಿಯ ಹೇಟು, ಮುಳ್ಳಿನ ಕಿರೀಟ, ಒಡೆದ ತಲೆಯ ಹೇಟು ಮತ್ತೆ ಅನುಭವಿಸಿದಂತೆ ಆಗ್ತದೆ. ಇದೆಲ್ಲವನ್ನು ನುಡಿಯಾದರೂ ನಮ್ಮ ಪಾಪಗಳನ್ನು ತ್ಯಜಿಸಿ ನಮ್ಮ ದುರ್ನಡತೆಯನ್ನು ವರ್ಜಿಸಿ ಬಿಡೋಣ. ಪ್ರಾರ್ಥನೆ. ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ಪಾಸ್ಕ ಕುರಿಮರಿಯಾದ ಯೇಸುವೆ, ಬಲಿಯಾಗಲು ಪದಸ್ಥಾನಕ್ಕೆ ಬಂದು ಸೇರಿದ್ದೀರಿ. ಎಲ್ಲವನ್ನು ಮೌನವಾಗಿಯೇ ಸಹಿಸಿಕೊಂಡಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟ ಸಂಭವಿಸುತ್ತಲೇ ಎಷ್ಟೋ ಮರೆಯುತ್ತೇವೆ, ತಾಳ್ಮೆ ಕಳೆದುಕೊಳ್ಳುತ್ತೇವೆ, ಕೋಪಗೊಳ್ಳುತ್ತೇವೆ. ಸ್ವಾಮಿ, ನಿಮ್ಮಿಂದ ಶಾಂತಿ ಮತ್ತು ತಾಳ್ಮೆಯನ್ನು ಕಳೆದುಕೊಳ್ಳುವಂತೆ ಮಾಡಿರಿ. ನಾಚಿಕೆಯಾಗುವಂತಹ ನಮ್ಮ ಪಾಪಗಳಿಂದ ನಿಮ್ಮ ಅಮೂಲ್ಯ ಪ್ರೀತಿಯನ್ನು ವರಪ್ರಸಾದವನ್ನು ಕಳೆದುಕೊಂಡಿದ್ದೇವೆ. ಪಾಪಿಗಳಾದ ನಮ್ಮೆಲ್ಲರ ರಕ್ಷಕರೇ, ನಮ್ಮಲ್ಲಿ ಬೇರೂರಿರುವ ದುರ್ಗುಣಗಳನ್ನು ನಮ್ಮ ಪ್ರಾರ್ಥನೆ, ಉಪವಾಸ, ತಪಸ್ಸಿನ ಮೂಲಕ ಕಿತ್ತೊಗೆಯುವಂತೆ ಮಾಡಿರಿ ಸ್ವಾಮಿ. ಅವನ ಹಸ್ತಕ್ಕೆ ಹೊಳೆಯಿಟ್ಟು ಹೊಡೆಯಲು ರಕ್ತವು ಚಿಮ್ಮಿತು ನನಗಾಗಿಯೇ. ಕರುಣೆಯ ಕರ್ತನೆ, ಈ ಘೋರ ಶಿಕ್ಷೆಯ ಸ್ವೀಕರಿಸಿದೆ ನನ್ನ ಬಿಡುಗಡೆಗೆ. ಕೋಮಲವಾದ ಪ್ರಭುವನ್ನು ನೂರ ಬಟ್ಟನ್ನು ನೆಲೆಗೆ ದಬ್ಬಿ ಸಿಲುಬೆಗೆ ಜಡಿತಾರೆ. ಕೈ ಕಾಲುಗಳಿಗೆ ಒಡೆಗಳನ್ನು ಜಡಿಯುವಾಗ ಅವರ ಮಾಂಸ ಸೀಳಿ ಎಲುಬುಗಳು ನುಚ್ಚು ನೂರಾಗಿ ನರಗಳು ಕಿತ್ತು ಹೋಗಿ ಇದ್ದ ಅಲ್ಪ ಸ್ವಲ್ಪ ರಕ್ತವು ಹೊರೆದು ಹೋಗುತ್ತದೆ. ಸಾವಿಗಿಂತ ಭೀಕರವಾದ ಈ ಚಿತ್ರಹಿಂಸೆಯನ್ನು ಕಂಡರೂ ಸ್ವಾಮಿಯ ಸಹಾಯಕ್ಕೆ ಬರಲು ಯಾರು ಸಿದ್ಧರಿಲ್ಲ, ಸಂತೈಸಲು ಮುಂದೆ ಬರುತ್ತಿಲ್ಲ. ಅವರು ಈ ಕಾಮಿಯಾಗಿ ಅನುಭವಿಸುತ್ತಿರುವ ನೋವನ್ನು ಹರಿಯದ ನಾವು ಅದನ್ನು ವರ್ಣಿಸಲು ಹೇಗೆ ತಲೆ ಸಾಧ್ಯವಾಗುತ್ತದೆ? ಪ್ರಾರ್ಥನೆ. ಓ ನನ್ನ ಪಾಪವೇ, ಓ ಶಪಿಸಲ್ಪಟ್ಟ ಪಾಪವೇ, ಮನುಷ್ಯನಾಗಿ ಹುಟ್ಟಿ ಪಾಪವನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ನಮ್ಮ ಸ್ಥಿತಿಗತಿಗಳನ್ನು ಹಂಚಿಕೊಂಡ ದೇವರಾದಿ ಸ್ವಾಮಿ ಯೇಸುವನ್ನು ಶಿಕ್ಷೆಗೆ ಗುರಿ ಮಾಡಿದ್ದು ನೀನೇ. ಓ ಭಕ್ತರೇ, ಸ್ವಾಮಿ ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ.
ಪರಿವರ್ತನೆ ಹೊಂದಲು ಈ ಲೋಕದ ಸ್ವಾರ್ಥ, ಮೋಹ, ಕಾಮ, ಕ್ರೋಧಗಳ ಆಮಿಷಗಳಿಗೆ ಒಳಗಾಗದೆ ಮನಪರಿವರ್ತನೆ ಹೊಂದಲು ಇನ್ನಾದರೂ ಪಣ ತಗೊಳ್ಳೋಣ. ಮರಣ ಘೋರ ಭಾರ 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 ನನ್ನ ಹೃದಯದಿ ಭಾರ ಘೋರ 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 ಆ ಶಿಲ್ಬೆಯ ಮರಣ ಘೋರ ಭಾರ 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 ನನ್ನ ಹೃದಯದಿ ಭಾರ ಕಲ್ವಾರಿಯ ಪ್ರೀತಿಯ ತಮ್ಮನ್ನು ಬೇಡಿಕೊಂಡ ಕಳ್ಳನಿಗೆ ಇಂದೇ ನೀನು ನನ್ನ ಸಂಗಡ ಸ್ವರ್ಗದಲ್ಲಿರುವೆ ಎಂದರು. ತಮ್ಮ ಪ್ರೀತಿಯ ತಾಯಿಯನ್ನು ನೋಡಿ, ಅಮ್ಮ ಈಗೋ ನಿನ್ನ ಮಗನು ಎಂದು ತಮ್ಮ ಪ್ರೇಷಿತ ಯೋಹಾನನ್ನು ಕಂಡು ಈಗೋ ನಿನ್ನ ತಾಯಿ ಎಂದು ಅವರ ಕೈಗೆ ಒಪ್ಪಿಸಿಕೊಟ್ಟರು. ಎಲ್ಲವೂ ನೆರವೇರಿತು ಎನ್ನಿಸಿದಾಗ ಕಣ್ಣೆತ್ತಿ, ತಂದೆಯೇ ಈಗೋ ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ಪ್ರಾಣ ಬಿಟ್ಟರು. ದೇವಕುಮಾರ ಪ್ರಾಣ ತ್ಯಾಗ ಮಾಡಿದ ಈ ಸಂದರ್ಭದಲ್ಲಿ ಪ್ರಕೃತಿ ಎಲ್ಲವೂ ಅವರ ದೈವತ್ವವನ್ನು ಪ್ರಸಿದ್ಧಪಡಿಸುತ್ತದೆ. ಸೂರ್ಯಗ್ರಹಣ ಇರುತ್ತದೆ, ಭೂಮಿ ಹದರುತ್ತದೆ, ಬಂಡೆಗಳು ಹೊಡೆದು ಸೇರಿ ಹೋಗುತ್ತವೆ. ಭೂಮಂಡಲದ ಪ್ರಕೃತಿಗೆಲ್ಲ ತನ್ನ ಸೃಷ್ಟಿಕರ್ತರು ನಿಧನರಾಗುವುದನ್ನು ಕಂಡು ಕಣ್ಣೀರಿಡುವಂತೆ ಕಾಣುತ್ತದೆ. ಪರಿಶುದ್ಧ
ನಾವು ಮಾತ್ರ ದುಃಖಿಸದೆ ಹೇಗೆ ಸಾಧ್ಯ? ನಮ್ಮ ಪಾಪಗಳಿಗಾಗಿ ತಾವು ಅನುಭವಿಸಿದ ವೇದನೆಗೆ, ಮರಣದಂಡನೆಗೆ ನಿಜವಾಗಿಯೂ ನಾವು ದುಃಖಿಸಲೇಬೇಕು. ನಮ್ಮ ಪಾಪದ ಘೋರ ಪರಿಣಾಮ ಎಷ್ಟೆಂದು ಇವರಿಂದ ನಮಗೆ ಅರಿವಾಗುತ್ತದೆ. ನಾವು ಮಾಡಿದ ಎಲ್ಲ ಪಾಪಗಳಿಗಾಗಿ ನಿಜವಾಗಿ ಪಶ್ಚಾತ್ತಾಪಪಡುತ್ತೇವೆ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ನಮ್ಮನ್ನು ನಿಮ್ಮೊಡನೆ ಒಂದಾಗಿಸಲು ನಿಮ್ಮ ಪಾದಗಳನ್ನು ಕಂಡಿವೆ. ನಮ್ಮನ್ನು ಆಧರಿಸಿ ಅಪ್ಪಿಕೊಳ್ಳಲು ನಿಮ್ಮ ಕರಗಳು ಚಾಚಿವೆ. ನಮ್ಮ ಮೇಲೆ ನಿಮ್ಮ ವರಪ್ರಸಾದ ಸುರಿಸಲು ನಿಮ್ಮ ಹೃದಯ ತೆರೆದಿದೆ. ನಾವು ಮನತಿರುಗಿ ನಿಮ್ಮೊಳಗೆ ಬರಲು ನಿಮ್ಮ ತಲೆಬಾಗಿ ನಮ್ಮನ್ನು ಕರೆಯುತ್ತಿದೆ. ಆದ್ದರಿಂದ ನಾವು ನಿಮಗಾಗಿ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿ ಬಾಳಿ ಅಂತಿಮವಾಗಿ ನಿಮ್ಮ ಕರಗಳಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸುವಂತೆ ವಾಗ್ದಾನ ಮಾಡುತ್ತೇವೆ ಸ್ವಾಮಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರಲಿ, ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡವಿಯಿಂದ ನಮ್ಮನ್ನು ರಕ್ಷಿಸಿರಿ. ಕಲ್ವಾರಿ ಶಿಲುಬೆಯಲಿ ನನ್ನ ಪಾಪಗಳಿಗಾಗಿ ಹಿಂಸೆ ನೋವನು ತಾಳಿ ಶ್ರೀಯೇಸು ಬಲಿಯಾಗಿ ನನ್ನ ರಕ್ಷೆಗೆ ರಕ್ತ ಸುರಿಸುತ್ತ ಪ್ರಾಣ ನೀಡಿದ ಆ ದೃಶ್ಯವು ಘೋರ ಘೋರ ಕ್ರೂರ ಅತಿ ಗೌರ್ಯ ಮನನೋವಲ್ಲಿ ಗೋಳಾಡಿದೆ.
ಕುಮಾರರನ್ನು ಶಿಲುಬೆಗೇರಿಸಿದ್ದು ನಿಮ್ಮ ಕೋಮಲ ಹೃದಯವನ್ನು ತೆರೆದದ್ದು ನಮ್ಮ ಪಾಪಗಳೇ. ನಾವು ಪಾಪ ಮಾಡಿದ್ದೇವೆ, ನಮ್ಮ ಮೇಲೆ ಕೋಪ ಮಾಡದೆ ನಮ್ಮನ್ನು ಕ್ಷಮಿಸಲಿ ತಾಯಿ. ನಮಗಾಗಿ ಪ್ರಾರ್ಥಿಸಿ ನಾವು ಪಾಪ ವಿಮೋಚನೆ ಪಡೆಯುವಂತಹನ್ನು ಬಯಸಲಿ. ಇನ್ನು ಮೇಲೆ ನಾವು ಪಾಪ ಮಾಡದೆ ನಿಮ್ಮ ನೋವಿಗೆ ಕಾರಣರಾಗದೆ ಬಾಳುತ್ತೇವೆಂದು ನಿಮ್ಮ ಕುಮಾರರನ್ನು ಆರಾಧಿಸಿ ಸ್ತುತಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ. ನಿಮ್ಮ ಈ ನೋವನ್ನು ನಾವು ಸದಾ ನೆನಪಿಟ್ಟುಕೊಂಡು ನಮ್ಮ ಹೃದಯವನ್ನು ಆ ನೆನಪಿನಿಂದ ಪರಿಶುದ್ಧವಾಗಿ ಬಾಳುವಂತೆ ಅದನ್ನು ಮುಟ್ಟಿ ಆಶೀರ್ವದಿಸಿರಿ ತಾಯಿ. ನಮ್ಮ ಮರಿಯ ಪ್ರಸಾದವನ್ನು ಎಂದೋ ಒಂದು ದಿನ ನಾವು ಸಹ ಇದೇ ತರಹ ಸಮಾಧಿಯಲ್ಲಿ ಮುಚ್ಚಲ್ಪಡುತ್ತೇವೆ. ಆದರೆ ಯಾವಾಗ ಯಾವ ಸ್ಥಳದಲ್ಲಿ ಎಂದು ನಮಗೆ ತಿಳಿಯದು, ತಮಗೆ ಮಾತ್ರ ತಿಳಿದಿದೆ ಸ್ವಾಮಿ. ಆದರೆ ಪಾಪದಿಂದ ಮಲಿನವಾದ ನಮ್ಮ ದೇಹ ಮಣ್ಣಿನಲ್ಲಿ ಹಾಕುವಂತೆ
ನಮ್ಮ ಆತ್ಮ ನಿಮ್ಮ ಸನ್ನಿಧಿ ಸೇರಲಿ. ಒಂದು ದಿನ ನಮ್ಮ ಶರೀರಗಳು ಆತ್ಮದೊಂದಿಗೆ ಪ್ರಧಾನ ಹೊಂದಿ ನಿಮ್ಮ ಸಾನ್ನಿಧ್ಯ ಸೇರಲು ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾಗುವಂತೆ ಮಾಡಿರಿ ಸ್ವಾಮಿ. ನಮಗೆ ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಳಗಿನಿಂದ ನಮ್ಮನ್ನು ರಕ್ಷಿಸಿರಿ. ಮುಕ್ತಾಯನಾಥನೇ, ಶ್ರೀ ಸ್ವಾಮಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರು ಯೋಧರ ಕೈಯಲ್ಲಿ ಉಸಿರುಪಟ್ಟು ಶಿಲುಬೆಯಾತ್ರೆಯನ್ನು ಅನುಭವಿಸಿ ರಕ್ಷಿಸಿದ ಈ ಕುಟುಂಬವನ್ನು ಪ್ರಭುಗಳಾಕ್ಷಿಯಿಂದ ಯೇಸುವಿರಿ. ನಿತ್ಯದ ಪುತ್ರರಾಗಿರುವ ಸ್ವಾಮಿ ಯೇಸುವೆ, ನೀವು ಲೋಕದ ರಕ್ಷಣೆಗಾಗಿ ನಮ್ಮ ಪಾಪಗಳ ವಿಮೋಚನೆಗಾಗಿ ನಿಮ್ಮ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದೀರಿ. ನಿಮ್ಮ ದಾಸರಾದ ನಾವು ಸತ್ತ ಮೇಲೆ ಮೋಕ್ಷ ರಾಜ್ಯವನ್ನು ಪ್ರವೇಶಿಸಿ ನಿಮ್ಮ ನಿತ್ಯಾನಂದ ಪ್ರತಾಪದಲ್ಲಿ ಭಾಗ್ಯಗಳಾಗುವಂತೆ ಅನ್ವಯಿಸಬೇಕೆಂದು ನಿಮ್ಮನ್ನು ದಯದಿಂದ ಪ್ರಾರ್ಥಿಸುತ್ತೇವೆ. ದಿವೇ ನಿಮ್ಮ ಶಿಲುಬೆ ಯಾತ್ರೆಯಲ್ಲಿ ನಿಮ್ಮೊಂದಿಗೆ ಸಾಗಿದ ವ್ಯಾಕುಲ ವೃತ್ತಳಾದ ಕನ್ಯಾಮರಿಯಮ್ಮನವರು ನಮಗಾಗಿ ನಿಮ್ಮ ಸನ್ನಿಧಿಯಲ್ಲಿ ವಿನಂತಿಸಿಕೊಳ್ಳುವಂತೆ ಕೃಪೆ ಮಾಡಿರಿ. ವಿಶ್ವದಲ್ಲಿ ವಿಶ್ವಾಸವು ನಶಿಸಿ ಹೋಗುತ್ತಿರುವ ಕಾಲದಲ್ಲಿ ನಿಮ್ಮ ಪ್ರೀತಿ ಜ್ವಾಲೆಯಿಂದ ನಮ್ಮ ಹೃದಯಗಳು ಹತ್ತಿ ಉರಿಯುವ ಹಾಗೆ ಮಾಡಲು ಸಂತ ಫ್ರಾನ್ಸಿಸ್ ಎಂಬುವರ ಶರೀರದಲ್ಲಿ ನಮ್ಮ ಪಂಚಗಾಯಗಳ ಗುರುತುಗಳನ್ನು ಸ್ಥಾಪಿಸಿದ್ದೀರಿ. ಆ ಸಂತರ ಪ್ರಾರ್ಥನೆ ಪುಣ್ಯ ಫಲದ ನಿಮಿತ್ತ ದಾಸರಾದ ನಾವು ನಮ್ಮ ಶಿಲುಬೆಯನ್ನು ಸಹನೆಯಿಂದ ಹೊತ್ತು ಒಳ್ಳೆಯ ತಪಸ್ಸಿನ ಫಲಗಳನ್ನು ಪಡೆಯುವಂತೆ ಮಾಡಿರಿ. ಶ್ರೇಷ್ಠ ಸ್ವಾಮಿ, ನಿಮ್ಮ ಧರ್ಮಸಭೆಯನ್ನು ಕಾಪಾಡಿರಿ. ಎದಲ್ಲಿ ನಿಮ್ಮ ಧರ್ಮಸಭೆಯನ್ನು ಮುನ್ನಡೆಸುವ ಜಗದ್ಗುರುಗಳನ್ನು ಆಶೀರ್ವಿಸಿರಿ. ನಿಮ್ಮ ಕೃಪಾ ಸಹಾಯದಿಂದ ಅವರು ಸದಾ ನಿಮಗೆ ಪ್ರಿಯವಾದಗಳನ್ನೇ ಆಲೋಚಿಸಿ ಅವುಗಳನ್ನು ನೆರವೇರಿಸುತ್ತಾಗಲಿ. ನಮ್ಮ ಪ್ರಕೃತಿಯ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹೋಗ್ ಜಗದ್ಗುರುಗಳ ವಿಶೇಷ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸೋಣ. ತಂದೆಯೇ, ಜಗದ್ಗುರುಗಳಿಗೆ ಪೂರ್ಣ ಆರೋಗ್ಯ ದಯಪಾಲಿಸಿ ಧರ್ಮಸಭೆಯಲ್ಲಿ ನಿಮ್ಮ ಹೆಜ್ಜೆಗಳಲ್ಲಿ ಮುಂದುವರಿಸುತ್ತಾ ಬರುವ ಎಲ್ಲ ಅಡೆತಡೆಗಳನ್ನು ಎದುರಿಸಲು ಅವರಿಗೆ ಶಕ್ತಿ ನೀಡಿದೆ. ನಿಮ್ಮ ಅನುಗ್ರಹದಿಂದ ಅವರು ನಿಮಗೆ ಪ್ರಿಯವಾದದಲ್ಲಿ ಆಲೋಚಿಸಿ ಈಡೇರಿಸಲು ಅವರ ಮೇಲೆ ನಿಮ್ಮ ದಯೆ ತೋರಿದೆ. ನಮ್ಮೊಬ್ಬರಿಗೆ ಪ್ರಸಾದ ಪುಣ್ಯ ಕರ್ತೃಮನೆಯಿಂದ ಆರಿಸಿದ ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಇದರಿಗೂ ಸುಂದರಿಗೂ ಪವಿತ್ರಾತ್ಮನಿಗೆ ಮಹಿಮೆ ಆಗಲಿ. ಈ ಸುಂದರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ವ್ರತರಾದ ವಿಶ್ವಾಸಗಳಿಗಾಗಿ ಪ್ರಾರ್ಥಿಸೋಣ. ಪಾಪಗಳನ್ನು ಕ್ಷಮಿಸುವ, ನಮ್ಮನ್ನು ರಕ್ಷಿಸಿ ಕಾಪಾಡುವ ಸ್ವಾಮಿ ಯೇಸುವೆ, ನಮ್ಮನ್ನು ಬಿಟ್ಟು ಹೋಗಲಿರುವ ನಮ್ಮ ಬಂಧುಗಳಿಗೂ ಸ್ನೇಹಿತರಿಗೂ ನಮಗೆ ಸಹಾಯ ಮಾಡಿರುವ ಎಲ್ಲರಿಗೂ ನಿಮ್ಮ ಸ್ವರ್ಗರಾಜ್ಯದ ಭಾಗ್ಯವನ್ನು ತೆರೆದು ಅವರನ್ನು ಸೇರಿಸಿಕೊಳ್ಳಿರಿ. ಕರ್ತನೇ, ಮೃತರಿಗೆ ನಿತ್ಯ ವಿಶ್ರಾಂತಿ ದಯಪಾಲಿಸಿರಿ. ಜೀವಂತ ದೇವಮಾನವೇ, ನಮ್ಮ ಪಾಪಗಳಿಗಾಗಿ ಲೋಕದ ಮುಕ್ತಿಗಾಗಿ ನಿಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿರಿ. ನಾವು ಸಹ ಮೃತ ಹೊಂದಿದ ಮೇಲೆ ನಿಮ್ಮೊಂದಿಗೆ ಆ ಸ್ವರ್ಗಾಂತವನ್ನು ಅನುಭವಿಸುವುದನ್ನು ಗ್ರಹಿಸಿರಿ. ನಮ್ಮ ಪೂಜ್ಯ ತಾಯಿ ಕನ್ಯಾಮರಿಯವರೇ, ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೊಡನೆ ಎಂದು ನಮ್ಮನ್ನು ರಕ್ಷಿಸಿ ಕಾಪಾಡಿರಿ. ತಾಯಿ ಪ್ರಭುವೇ, ಭಕ್ತಿ ಮುಗಿ ಹೋಗಿ ವಿಶ್ವವು ತೊಡಗುವ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೇಮಾಗಿಂದ ನಮ್ಮ ಹೃದಯಗಳು ಪ್ರಜ್ವಲಿಸುವ ಹಾಗೆ ಫ್ರಾನ್ಸಿಸ್ ಎಂಬುವರ ವೈಪಡಲ್ಲಿ ನಿಮ್ಮ ಪಂಚಕಾಯ ಲಾಂಛನವನ್ನು ಆಶ್ಚರ್ಯವಾಗಿಸಿದ್ದೀರಿ. ಆ ಸುಂದರ ಪ್ರಾರ್ಥನೆಗಳ ಮುಖಾಂತರ ನಮ್ಮ ಜೀವನದ ಅನೇಕ ಶಿಲ್ಪಗಳನ್ನು ಪ್ರತಿದಿನ ಹೊತ್ತು ನಡೆದು
ಆತನಿಗೆ ತಕ್ಕ ಫಲವನ್ನು ಪಡೆಯುವಂತೆ ಶ್ರೀ ಸ್ವಾಮಿ. ಶ್ರೀ ಕರ್ತನೆ ಜನರ ಪಾಪಗಳ ಎಂದೆಂದಿಗೂ ನಮ್ಮ ಮೇಲೆ ಕೋಪವಾಗಿರಬೇಡಿ ಸ್ವಾಮಿ. ಮನ್ನಿಸಿರಿ ಕರ್ತನೆ ಜನರ ಪಾಪಗಳ ಎಂದೆಂದಿಗೂ ನಮ್ಮ ಮೇಲೆ ಕೋಪವಾಗಿರಬೇಡಿ ಸ್ವಾಮಿ. ಶ್ರೀ ಕರ್ತನೆ ನಮ್ಮ ಜನರ ಪಾಪಗಳ ಎಂದೆಂದಿಗೂ ನಮ್ಮ ಮೇಲೆ ಕೋಪವಾಗಿರಬೇಡಿ ಸ್ವಾಮಿ. ಮನ್ನಿಸಿರಿ ಕರ್ತನೆ ಜನರ ಪಾಪಗಳ ಎಂದೆಂದಿಗೂ ನಮ್ಮ ಮೇಲೆ ಕೋಪವಾಗಿರಬೇಡಿ ಸ್ವಾಮಿ. ಆಮೆನ್. My heartfelt gratitude for this video viewers. May God bless you all.